ಜೈ ಶ್ರೀರಾಮ್ ಅಂತ ಹೇಳ್ತಾ ಶ್ರೀರಾಮ ಜನ್ಮಭೂಮಿಗೆ ನಮಸ್ಕಾರ ಮಾಡ್ತಾ ಬನ್ನಿ ವಿಮಾನ ಅಥವಾ ಇನ್ನೂ ಪದೇ ಪದೇ ದರ್ಶನ ಕೊಡು ಅಂತ ಕೇಳ್ತಾ ಶ್ರೀರಾಮನ್ನ. ಶ್ರೀರಾಮ ಜನ್ಮಭೂಮಿಯಿಂದ ನಾನು ಆರೋಕ್ಕಿಂತ ಮುಂಚೆ ಒಂದು ವಿಷಯ ನೀವು ಕನ್ಫರ್ಮ್ ಮಾಡಿಬಿಡಿ. ಸೊ ನಾನು ಮೈಸೂರಿಂದ ಅಯೋಧ್ಯೆಗೆ ಏನು ರೈಡ್ ಮಾಡ್ಕೊಬಂದೆ, ನಾನಂತೂ ಶ್ರೀರಾಮನ ಜಪದಲ್ಲೇ ಬಂದೆ. ಸೊ ನನ್ನ ವೀಡಿಯೋ ನೋಡಿದಾಗ ನಿಮಗೂ ಹಂಗೆ ಅನ್ನಿಸ್ತಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಒಂದು 100 ಜನಕ್ಕಾದರೂ ಆಗ ಅನಿಸಿದ್ರೆ ನಾನು ರೈಡ್ ಮಾಡಿದ್ದಕ್ಕೆ ನನಗೂ ಖುಷಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಮಾರ್ವಿ. ಮೈಸೂರು ಟು ಅಯೋಧ್ಯೆ ರೈಡ್ನ ನನ್ನ ಚಾರ್ಲಿಲಿ ಸಕ್ಸಸ್ಫುಲ್ ಆಗಿ ಮುಗಿಸ್ಬಿಟ್ಟು ಶ್ರೀ ಬಾಲರಾಮನ ದರ್ಶನ ಮಾಡಿಕೊಂಡು ಸದ್ಯಕ್ಕೆ ಇವಾಗ ರಿಟರ್ನ್ ಆಗ್ತಾ ಇದೀನಿ ನಮ್ಮ ಕರುನಾಡಿಗೆ. ಸೊ ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಸೆಕ್ಯೂರಿಟಿ ಚೆಕ್ ಆದಮೇಲೆ ಇಲ್ಲೂ ಚೆಕ್ ಮಾಡ್ತಾರೆ. ಬನ್ನಿ ಬಸ್ ಹತ್ಬಿಡೋ. ನಮ್ಮ ಹೃದಯದಲ್ಲೂ ಶ್ರೀರಾಮ, ಏರ್ಪೋರ್ಟ್ ಬಸ್ಸಲ್ಲೂ ಶ್ರೀರಾಮ. ನೋಡಿ ಇದು ಶ್ರೀರಾಮನ ರನ್ವೇ. ಸೊ ಇಲ್ಲಿಂದಾನೇ ಆರೋದು ನಾವು. ಇಂಡಿಗೋ ಫ್ಲೈಟ್ ನಿಂತಿದೆ. ಫ್ಲೈಟು ಇಲ್ಲಿ ನಿಂತಿದ್ಯಾ ನೋಡಿ, ಇಲ್ಲಿ ಬಸ್ ಎಲ್ಲ ನಿಂತಿದೆ ನೋಡಿ. ಇಲ್ಲಿಂದಾನೇ ನಾವು ಬಸ್ ಹತ್ತಿದ್ದು. ಬಸ್ ಹತ್ತಿ ಒಂದು ಯೂಟರ್ನ್ ಹಾಕೊಂಡು ಫ್ಲೈಟ್ ಹತ್ರ ಹೋಗ್ತಾ ಇದ್ವಿ. ಜಸ್ಟ್ ಒಂದು 50 ಮೀಟರ್ ಐತೆ ಅಷ್ಟೇ ಫ್ಲೈಟು. ಆದರೆ ಯಾರು ನಡ್ಕೊಂಡು ಹೋಗಂಗಿಲ್ಲ, ಬಸ್ಸಲ್ಲೇ ಹೋಗಬೇಕು. ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಸಿದ ಮೇಲೆ ಹತ್ಕೊಂಡು ಹೋಗಬೇಕು. ಸೊ ಸದ್ಯಕ್ಕೆ ನಾವು ಬಸ್ ಇಳಿದ್ಬಿಟ್ಟು ಲೈನಲ್ಲಿ ನಿಂತಿದ್ದೀವಿ. ಬನ್ನಿ ಹೋಗವ. ನೋಡಿ ನಮ್ಮ ಪುಷ್ಪಕ ವಿಮಾನ. ಸೊ ಇದರಲ್ಲೇ ನನ್ನ ರೈಡಲ್ಲ ಟ್ರಾವೆಲ್ಲು. ಸೊ ಬನ್ನಿ ಟ್ರಾವೆಲ್ ಮಾಡ್ಬಿಡವ. ಅಯೋಧ್ಯದಿಂದ ಮುಂಬೈಗೆ ಹೋಗುತ್ತೆ ಈ ಫ್ಲೈಟು. 2.5 ಗಂಟೆ ಟೈಮ್ ಬೇಕು ಟ್ರಾವೆಲ್ ಟೈಮು. ಇದ್ರ ಹಿಂದಿನ ವಿಡಿಯೋ ಏನಾದ್ರು ನೋಡಿದ್ರೆ ನಾನು ಅದರಲ್ಲಿ ಅಯೋಧ್ಯೆ ಏರ್ಪೋರ್ಟ್ ಎಲ್ಲ ಫುಲ್ ತೋರಿಸಿದ್ದೀನಿ. ಅದ್ರ ಜೊತೆಗೆ ಒಂದು ವಿಷಯ ಹೇಳಿದ್ದೆ, ಅಯೋಧ್ಯದಿಂದ ಬೆಂಗಳೂರಿಗೆ ಹೋಗಕ್ಕೆ ಈ ಫ್ಲೈಟ್ ಟಿಕೆಟ್ನ ಯಾರೋ ಒಬ್ರು ಕೊಡ್ಸಿದ್ದಾರೆ. ಯಾರಿರ್ಬೋದು ಗೆಸ್ ಮಾಡಿ ಅಂತ. ಕರೆಕ್ಟಾಗಿ ಗೆಸ್ ಮಾಡಿ ತುಂಬಾ ಜನ ಕಾಮೆಂಟು ಮಾಡಿದ್ರ. ಸದ್ಯಕ್ಕೆ ಈ ಟಿಕೆಟ್ನ ಯಾರು ಸ್ಪಾನ್ಸರ್ ಮಾಡೋದು ಅಂತ ಹೇಳಕ್ಕಿಂತ ಮುಂಚೆ ಈ ರೈಡ್ನ ಕಾನ್ಫಿಡೆಂಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಸಕ್ಕೆ ಕೆಲವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹೆಸರುಗಳನ್ನ ಮೊದಲು ಹೇಳ್ಬಿಡ್ತೀನಿ. ನಾನು ನನ್ನ ಚಾರ್ಲಿ ತಗೊಂಡು ಹತ್ತತ್ರ 21 ತಿಂಗಳಾಯ್ತು. ಅಂದ್ರೆ ನಾನು ಓಲಾ S1 Pro ಪರ್ಚೇಸ್ ಮಾಡಿ 21 ತಿಂಗಳಾಯ್ತು. ಅವಾಗ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 8-9 ಸ್ಟೇಟ್ ಅಲ್ಲಿ ನನ್ನ ಚಾರ್ಲಿ ಜೊತೆ ರೈಡ್ ಮಾಡಿದ್ದೀನಿ. ನಿಮ್ಮಲ್ಲಿ ಕೆಲವರೆಲ್ಲ ನನ್ನ ಅಯೋಧ್ಯೆ ರೈಡ್ ಆದ್ಮೇಲೆ ನನ್ನ ವಿಡಿಯೋಗಳನ್ನ ನೋಡಕ್ ಶುರು ಮಾಡಿರ್ತೀರಾ. ಅಯೋಧ್ಯೆ ರೈಡ್ ಮಾಡಕ್ಕಿಂತ ಮುಂಚೆ ತಮಿಳುನಾಡು, ಕೇರಳ, ಪಾಂಡಿಚೇರಿ ಇಲ್ಲೆಲ್ಲಾನು ನನ್ನ ಚಾರ್ಲಿ ಜೊತೆ ರೈಡ್ ಮಾಡ್ಬಿಟ್ಟಿದ್ದೀನಿ. ಜೊತೆಗೆ ಮಂಗಳೂರಿಗೆಲ್ಲಾನು ನನ್ನ ಚಾರ್ಲಿನ ತಗೊಂಡೋಗಿನಿ, ರೈಡ್ ಮಾಡಿದ್ದೀನಿ. ಆ ವಿಡಿಯೋಗಳೆಲ್ಲ ಆಲ್ರೆಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದ್ರೆ ನೋಡ್ಬೋದು. ಇಷ್ಟೆಲ್ಲ ರೈಡ್ ಮಾಡಿದ್ಮೇಲೆ ಸೊ ನನ್ನ ಚಾರ್ಲಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ, ಹಿಲ್ ಸ್ಟೇಷನ್ ಇರ್ಬೋದು, ನಾರ್ಮಲ್ ರೋಡ್ ಇರ್ಬೋದು, ಇಲ್ಲ ಹೈ ಟೆಂಪ್ರೇಚರ್ಲಿ ಇರ್ಬೋದು, ಹೇಗೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಂತ ತಿಳ್ಕೊಂಡೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡೆ ಈ ರೈಡ್ನೂ ಮಾಡಿದ್ದು. ನನಗೆ ಗೊತ್ತಿತ್ತು 100% ನನ್ನ ಚಾರ್ಲಿ ಏನು ಸಮಸ್ಯೆ ಇಲ್ಲದೆ ಬರುತ್ತೆ ಅಂತ. ಆದರೂ ಇಷ್ಟು ದೂರ ಎಲೆಕ್ಟ್ರಿಕಲ್ ಗಾಡಿಲಿ ಬರಬೇಕಾದ್ರೆ ಸಣ್ಣ ಪುಟ್ಟ ಪ್ರಿಕಾಕ್ಷನ್ ತಗೊಳ್ಳೇಬೇಕು. ಸೊ ಬಂಡ ಧೈರ್ಯ ಏನೇ ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಸಕ್ಸಸ್ಫುಲ್ ಆಗಿ ಈ ರೈಡ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಖಂಡಿತ ಏನಾದರೂ ಗಾಡಿ ಸಮಸ್ಯೆ ಕೊಡ್ತು ಅಂದರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡೋಕ್ಕೆ ಓಲಾ ಕಂಪ್ನಿಯವ್ರ ಸಪೋರ್ಟ್ ಬೇಕೇ ಬೇಕಿತ್ತು. ಸೊ ಈ ಸಪೋರ್ಟ್ನ ಕೊಡಿಸಿದ್ದು ನಮ್ಮ ಓಲಾ ಕಮ್ಯುನಿಟಿ ಅವರಾದ ಕಾರ್ತಿಕ್ ಅಂತೇಳಿ, ಡಾಕ್ಟರ್ ಕಾರ್ತಿಕ್ ಅಂತ. ಸೊ ಇನ್ನೊಬ್ರು ಬಂದು ನಮ್ಮ ಮೈಸೂರವರೇ ಓಲಾ ಕಮ್ಯುನಿಟಿ ಮೆಂಬರ್ ಸಾಜು ಜೈಕಪ್ ಅಂತ. ಇವರಿಬ್ರು ಓಲಾ ಕಂಪ್ನಿಯವ್ರ ಹತ್ರ ಮಾತಾಡಿ ಎಮರ್ಜೆನ್ಸಿಗೆ ಸರ್ವಿಸ್ ಸಪೋರ್ಟು, ಚಾರ್ಜರ್ ಸಪೋರ್ಟ್, ಇಲ್ಲ ಟವಿಂಗ್ ಸಪೋರ್ಟ್ ಏನಾರ ನನಗೆ ಅವಶ್ಯಕತೆ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಸಪೋರ್ಟ್ ಮಾಡೋಕ್ಕೋಸ್ಕರ ಓಲಾ ಕಂಪ್ನಿಯಿಂದ ನನಗೊಂದು ಬ್ಯಾಕಪ್ ಟೀಮ್ನ ಅರೇಂಜ್ ಮಾಡಿಕೊಟ್ರು. ನನ್ನ ರೈಡ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ ಸಾಜು ಸರ್ಗೂ ಮತ್ತೆ ಡಾಕ್ಟರ್ ಕಾರ್ತಿಕ್ ಅವ್ರಿಗೂ ಹಾಗೂ ಓಲಾ ಕಂಪ್ನಿಯವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀರಾಮನ ಕೃಪೆಯಿಂದ ಸದ್ಯಕ್ಕೆ ನನ್ನ ಗಾಡಿ ಒಂದ್ ದಿವಸನೂ ಎಲ್ಲೂ ಸಮಸ್ಯೆ ಕೊಡಲಿಲ್ಲ. ಇನ್ ಕೇಸ್ ಪ್ರಾಬ್ಲಮ್ ಆಗಿದ್ರು ಇವ್ರದೆಲ್ಲ ಸಪೋರ್ಟ್ ನನಗಿತ್ತು. ಶ್ರೀರಾಮ, ನೀವು ಮತ್ತೆ ಇವರೆಲ್ಲರೂ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಸಪೋರ್ಟ್ ಅಲ್ಲಿ ಇದ್ರು. ಹಾಗಾಗಿ ಈ ರೈಡು ಸಕ್ಸಸ್ಫುಲ್ ಆಗಿ ಮುಗೀತು. 3 ನಿಮಿಷ ನೀನಿರೋ ಕತೆ ಎಲ್ಲ ಹೇಳ್ದೆ ಆಯ್ತು. ಟಿಕೆಟ್ ಯಾರು ಕೊಡ್ಸೋದು ಅಂತ ಹೇಳಲೇ ಇಲ್ವಲ್ಲ ಅಂತಂದ್ರೆ ಇನ್ಯಾರಿಗೂ ಕೊಡಿಸ್ತಾರೆ, ಓಲಾ ಕಂಪ್ನಿಯವರೇ ಕೊಡಿಸಿದ್ರು. ಯಾಕೆ ಕೊಡಿಸಿದ್ರು ಅಂತ ನನಗಂತೂ ಗೊತ್ತಿಲ್ಲ ಗುರು. ಇದು ಓಲಾ ಕಂಪ್ನಿಯವ್ರು ಹೇಳಿಲ್ಲ, ಹೊರಗಡೆ ಓಲಾ ಕಮ್ಯುನಿಟಿ ಅವ್ರು ಹೇಳಿದ್ದು. ಇದುವರೆಗೂ ಓಲಾ ಸ್ಕೂಟರಲ್ಲಿ ಹೈಯೆಸ್ಟ್ ಲಾಂಗ್ ರೈಡ್ ಮಾಡಿರೋದು ನಾನು ಒಬ್ಬನೇ ಅಂತೆ. ಸೊ ಅದಕ್ಕೇನಾರ ಕೊಡಿಸಿರ್ಬೋದೇನೋ ಅಷ್ಟೇ. ನಾನಂತೂ ಯಾವುದೋ ಕಂಪ್ನಿ ಗಾಡಿನ ಪ್ರಮೋಟ್ ಮಾಡಬೇಕು ಹಾಗೆ ಹೇಗೆ ಅಂತ ಬಂದಿಲ್ಲ. ಸೊ ನನ್ನ ಹತ್ರ ನನ್ನ ಚಾರ್ಲಿ ಇತ್ತು, ಅದನ್ನ ರೈಡ್ ಮಾಡ್ಕೊಬರ್ಬೇಕಿತ್ತು. EV ಸ್ಕೂಟರ್ಲಿ ರೈಡ್ ಮಾಡಬೇಕಿತ್ತು. ಸೊ ಅದನ್ನ ನಾನು ಮಾಡಿದೆ. ಜೊತೆಗೆ ತುಂಬಾ ಜನಕ್ಕೆ EV ಸ್ಕೂಟರ್ ಸೇಫಾ, ತಗೋಬೋದಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ರು. ಅವರೆಲ್ಲ ನನ್ನ ರೈಡ್ಗಳೆಲ್ಲ ನೋಡ್ತು ಅಂತಂದ್ರೆ ಸೊ EV ಸ್ಕೂಟರ್ ತಗೊಳಕ್ಕೆ ಒಂಚೂರು ಮನ್ಸು ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಒಂದಷ್ಟು ಜನನ ಇನ್ಸ್ಪೈರ್ ಮಾಡಿದೆ ಅಂತ ಅನ್ಕೋತೀನಿ. ಇದೇ ಖುಷಿಗೆ ಬನ್ನಿ ಆಕಾಶದಲ್ಲಿ ಹಾರೋಡೋಣ. ವಿಮಾನದಲ್ಲಿ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಜನಕ್ಕೆಲ್ಲ ಭಯ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗಲ್ಲಿ ನನಗೂ ಎಕ್ಸೈಟ್ಮೆಂಟ್ ಇತ್ತು, ಇವಾಗಂತೂ ಸಖತ್ ಬೋರಿಂಗು. ಇದು ನಾನು 5ನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋದು. ಲ್ಯಾಂಡಿಂಗು ಟೇಕ್ ಆಫ್ ಮಾತ್ರ ಮಜಾ ಕೊಡುತ್ತೆ, ಆಮೇಲೆ ಕೂತಿರ್ತೀವಲ್ಲ ಸಖತ್ ಬೋರುಗುರು. ಅದರಲ್ಲೂ ಒಬ್ಬರೇ ಟ್ರಾವೆಲ್ ಮಾಡ್ತಿದ್ದಂತೂ ಹುಚ್ಚೆ ಬಂದ್ಬಿಡುತ್ತೆ. ಶ್ರೀರಾಮ ಫ್ಲೈಟಲ್ಲಿ ಜೋಕ್ ಆಗೋದನ್ನು ತಪ್ಪಿಸ್ಬಿಟ್ರು ನೋಡಿ. ಇನ್ನೇನು ಫ್ಲೈಟ್ ಇನ್ನೊಂದು ಅರ್ಧ ಗಂಟೆ ಲ್ಯಾಂಡ್ ಆಗಿಬಿಡ್ತಿತ್ತು. ನೆಕ್ಸ್ಟ್ ಫ್ಲೈಟ್ದು ಟೈಮಿಂಗು ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಡೋ ಅಂತ ಟಿಕೆಟ್ ಓಪನ್ ಮಾಡಿದಾಗ ಗೊತ್ತಾಯಿತು ನನ್ನ ಟಿಕೆಟಲ್ಲಿ ಫುಡ್ಡನ್ನು ಇನ್ಕ್ಲೂಡ್ ಆಗಿದೆ ಅಂತ. ಇನ್ಕ್ಲೂಡ್ ಆಗಿದ್ರೆ ಗಗನಸಕ್ಕಿಯರೇ ಬಂದು ಡೈರೆಕ್ಟಾಗಿ ನಮಗೆ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ. ಅದೇನಂತ ಗೊತ್ತಿಲ್ಲ, ಎಲ್ಲರಿಗೂ ಯಾರ್ಯಾರು ಬುಕ್ಕಿಂಗ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೊಟ್ಟಿದ್ರು, ನನಗೆ ಕೊಟ್ಟೇ ಇರಲಿಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ಅವ್ರು ಕರೆದ್ಬಿಟ್ಟು ತೋರಿಸಿದ ತಕ್ಷಣ ಆಮೇಲೆ ಓಡೋಗಿ ಬಂದ್ಬಿಟ್ಟು ನೋಡಿ ಒಂದು 10 ರೂಪಾಯಿದು ಒಂದು ಪೇಪರ್ ಬೋಟು, ಜೊತೆಗೆ ಒಂದು ಕುಕ್ಕಿ, ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಕೊಟ್ಟವ್ರೆ. ಇದ್ರ ಜೊತೆಗೆ ಸಾನ್ವೆಜ್ ಅಥವಾ ನೂಡಲ್ಸ್ ಏನಾದ್ರು ಕೊಡಬೇಕಿತ್ತು. ಸೊ ಇನ್ನೇನು ಲ್ಯಾಂಡಿಂಗ್ ಆಗೋ ಟೈಮ್ ಬಂತಲ್ಲ, ಸೊ ಇಷ್ಟನ್ನು ಕೊಟ್ಬಿಟ್ಟು ಕೈ ತೊಳ್ಕೊಬಿಟ್ರು. ಮುಂಬೈಗೆ ಬಂದು ಫ್ಲೈಟು ಲ್ಯಾಂಡ್ ಆಗೋಯ್ತು ಗುರು. ಬಂದಾಯ್ತು ಗುರು, ಬಂದಾಯ್ತು ಮುಂಬೈ.
ವೆಲ್ಕಮ್ ಟು ಮುಂಬೈ ಏರ್ಪೋರ್ಟ್. ಮುಂಬೈ ಏರ್ಪೋರ್ಟಲ್ಲೂ ಅಷ್ಟೇ ರೈಟ್ ಸೈಡ್ ಬಸ್ಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಸೊ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಇವಾಗ ಗೇಟ್ಗೆ. ಆದರೆ ಯೂ ಟರ್ನ್ ಹಾಕೊಂಡು ಮತ್ತೆ ಅಲ್ಲಿಗೆ ಹೋಗಿ ತಗೊಂಡೋಗಿ ನಿಲ್ಲಿಸ್ತಾರೆ, ಯಾರೂ ನಡ್ಕೊಂಡು ಹೋಗಂಗಿಲ್ಲ. ಸೊ ರೂಲ್ಸ್ ಪ್ರಕಾರ ಸೇಫ್ಟಿ ರೀಸನ್ಗಳಿರುತ್ತೆ, ಸೆಕ್ಯೂರಿಟಿ ರೀಸನ್ಗಳಿರುತ್ತೆ. ಸೊ ಹಾಗಾಗಿ ನೀಟಾಗಿ ಮತ್ತೆ ಯೂ ಟರ್ನ್ ಹಾಕ್ಬಿಟ್ಟು ಅದೇ ಜಾಗ ಕರ್ಕೊಂಡೋಗ್ಬಿಟ್ಟು ಲ್ಯಾಂಡ್ ಮಾಡ್ತಾರೆ. ಸೊ ಜಸ್ಟ್ ಒಂದು 50 ಮೀಟ್ರು ಅಷ್ಟೇ ನೋಡಿ. ಅಲ್ಲಿ ಫ್ಲೈಟ್ ಇದೆಯಾ, ಇಲ್ಲಿ ಬಸ್ ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ಗೇಟ್ ಒಳಗೆ ಹೋಗ್ಬೇಕಷ್ಟೇ ನೋಡಿ. ಇದೆ ಮುಂಬೈ ಏರ್ಪೋರ್ಟು. ಸದ್ಯ ಮುಂಬೈಗೆ ಕರೆಕ್ಟಾಗಿ ಫ್ಲೈಟು ಲ್ಯಾಂಡ್ ಆಯಿತು ಕರೆಕ್ಟ್ ಟೈಮ್ಗೆ. ಇಲ್ಲಿಂದ 1.5 ಗಂಟೆ ಟೈಮ್ ಇದೆ ನೆಕ್ಸ್ಟ್ ಫ್ಲೈಟ್ಗೆ. ಇನ್ನೊಂದು ನೆಮ್ಮದಿಯಾದ ವಿಚಾರ ಏನು ಅಂತಂದರೆ, ಇವಾಗ ನಾನು ಎಲ್ಲಿ ಲ್ಯಾಂಡ್ ಆಗಿದ್ದೀನಿ, ಮುಂಬೈದು ಟರ್ಮಿನಲ್ 1 ಇದು. ಸೊ ಟರ್ಮಿನಲ್ 2ಗೇನು ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫ್ಲೈಟ್ ಇರೋದು ಟರ್ಮಿನಲ್ 1ಅಲ್ಲೇ ಬೆಂಗಳೂರಿಗೂ. ಸೊ ಹಾಗಾಗಿ ತಲೆನೋವಿಲ್ಲ. ಇನ್ ಕೇಸ್ ಏನಾದರೂ ಟರ್ಮಿನಲ್ 2ಗೆ ಹೋಗಬೇಕು ಅಂದರೆ ಇಲ್ಲಿಂದ 35 ನಿಮಿಷ ಹೋಗ್ಬೇಕಂತೆ. ಸೊ ಒಳ್ಳೇದಾಯಿತು. ಸದ್ಯಕ್ಕೆ ಅಲ್ಲಿ ಹೆಂಗಿರುತ್ತೆ, ಹೆಂಗೆ ಹೋಗಬೇಕು ಅಂತ ಏನೂ ಗೊತ್ತಿಲ್ಲ. ಸೆಕೆಂಡ್ ಫ್ಲೈಟ್ಗೂ ಬೋರ್ಡಿಂಗ್ ಪಾಸ್ ನನಗೆ ಅಯೋಧ್ಯದಲ್ಲೇ ಕೊಟ್ಬಿಟ್ಟಿದ್ರು. ಹಾಗಾಗಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಬಿಟ್ಟು ನೋಡಿ ಟೈಮು ಆಗೋಯ್ತು. ಲೈನಲ್ಲಿ ನಿಂತ್ಕೊಬಿಟ್ಟಿದ್ದೀನಿ ಇವಾಗ. ಝೋನ್ 1 ಝೋನ್ 2 ಅಂತ ಕರಿತಾ ಇರ್ತಾರೆ. ಹೋಗೋದು ಹತ್ಕೊಳ್ಳೋದಷ್ಟೇ. ಸೊ ಇನ್ನೊಂದು ಫ್ಲೈಟ್ ಅಂತ ಸಮಯ ಬಂತು, ಬನ್ನಿ ಅಥವಾ ಎರಡನೇ ಫ್ಲೈಟ್ನೂ ಸಕ್ಸಸ್ಫುಲ್ಲಾಗಿ ಹತ್ತಾಯಿತು. ನನಗೊಂದು ಡೌಟ್ ಬಂದುಬಿಟ್ಟಿತ್ತು, ಅಯೋಧ್ಯದಲ್ಲಿ ಸಖತ್ ಫಾಗಿತ್ತು, ಡಿಲೇಗಿಲ್ಲ ಆಗಿಬಿಟ್ಟು ಈ ಫ್ಲೈಟ್ನ ಮಿಸ್ ಮಾಡ್ಕೊಬಿಟ್ರೆ ಏನಪ್ಪ ಕತೆ ಅಂತ. ಸದ್ಯಕ್ಕೆ ಏನೋ ಆ ಥರ ಏನು ಸಮಸ್ಯೆ ಆಗಲಿಲ್ಲ. ಟೈಮು ರಾತ್ರಿ 8 ಗಂಟೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಗುರು. ಅವಾಗೇನು ಆ ಫ್ಲೈಟಲ್ಲಿ ಬಿಸ್ಕೆಟು, ಜ್ಯೂಸು ಮತ್ತು ಒಂದಷ್ಟು ಗೋಡಂಬಿ ಕೊಟ್ಟಿದ್ರು, ಅಷ್ಟು ಮಾತ್ರ ತಿಂದಿದ್ದು. ಇಲ್ಲಿ ಪ್ರೈಸ್ ನೋಡಿದ್ರೆ 400 ರೂಪಾಯಿ ಅಂತೆ ಒಂದು ಮ್ಯಾಗಿಗೆ. ಅಷ್ಟೆಲ್ಲ ಕೊಡೋಕೆ ನಿಜವಾಗ್ಲೂ ಆಗಲ್ಲ. ಬಿಸ್ಕೆಟು ಡ್ರೈ ಫ್ರೂಟ್ಗೆ 200 ರೂಪಾಯಿ ಅಂತೆ. ಖಂಡಿತ ಅಷ್ಟೆಲ್ಲ ಕೊಟ್ಬಿಟ್ಟಂತ ನಾನಂತ ತಿನ್ನಲ್ಲ, ಬೇಕಾದ್ರೆ ಹಸ್ಕೊಂಡಿದ್ರು. ಮುಂಬೈ ಟು ಬೆಂಗಳೂರು ಫ್ಲೈಟಲ್ಲಿ ಫುಡ್ ಎಲ್ಲ ಏನು ಇನ್ಕ್ಲೂಡ್ ಇರಲಿಲ್ಲ. 400 ರೂಪಾಯಿ ಕೊಟ್ಟು ಮ್ಯಾಗಿ ತಿಂದ್ರು, ನನಗಂತೂ ಅರ್ಗಲ್ಲ. ಸೊ ಅದೇ ಚಿಂತೆಲಿ ಇದ್ಬಿಡ್ತೀನಿ. ಹಾಗಾಗಿ ಏನು ಬೇಡ ಅಂದ್ಬಿಟ್ಟು ನೀರು ಕುಡ್ಕೊಂಡು ಸೈಲೆಂಟಾಗಿ ಕೂತೀನಿ ಅಷ್ಟೇ. ಫ್ಲೈಟ್ ಓಡಬೇಕಾದ್ರೆ ಒಂದು 20 ನಿಮಿಷ ಡಿಲೇ ಆಯಿತು. ಅದೇ ಕರೆಕ್ಟ್ ಟೈಮ್ಗೆ ಲ್ಯಾಂಡ್ ಮಾಡಿಬಿಟ್ರು. ಫಾಸ್ಟಾಗಿ ಚೆಚ್ಕ ಬಂದ್ಬಿಟ್ರು ಅಂದ್ಬಿಡ್ಬೋದು. ಈ ಥಿಯೇಟ್ರಲ್ಲಿ ಸಿನಿಮಾ ಮುಗಿದ್ಮೇಲೆ ಜನಗಳೆಲ್ಲ ಹೊರಗಡೆ ಬರೋಕ್ಕೆ ಎಷ್ಟು ಅರ್ಜೆಂಟ್ ಮಾಡ್ತಾರೆ, ಅದೇ ರೀತಿ ಗುರು ಫ್ಲೈಟಲ್ಲೂ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ಸೊ ಇಳಿಬೇಕಷ್ಟೇ ಎಲ್ಲರೂ ಅರ್ಜೆಂಟಲ್ಲಿ ಅಷ್ಟೇ. 12-13 ದಿನ ನಮ್ಮ ರಾಜ್ಯ ಬಿಟ್ಬಿಟ್ಟು ಇದುವರೆಗೂ ಹೊರಗಡೆ ಹೋಗಿದ್ದಿಲ್ವೇ ಇಲ್ಲ ಗುರು. ಇಷ್ಟು ದಿನ ಇಲ್ಲ ಆರ್ವಿದು. ಇದೇ ಫಸ್ಟ್ ಟೈಮ್ ಶ್ರೀರಾಮನ ಯಾತ್ರೆಯಲ್ಲಿ ಆರ್ವಿ ಕರ್ನಾಟಕ ಬಿಟ್ಬಿಟ್ಟು ಇಷ್ಟು ದಿನ ಹೊರಗಡೆ ಇದ್ದಿದ್ದು. ಅಯೋಧ್ಯೆಗೆ ಹೋಗಿದ್ದು ಖುಷಿ ಕೊಡ್ತು, ಸೇಫಾಗಿ ನಮ್ಮೂರಿಗೆ ತಲುಪ್ಕೊಂಡಿದ್ದು ಖುಷಿ ಕೊಡ್ತು. ಯಾರ್ಯಾರು ಏನೇನೋ ತತ್ತಾರೆ ಕೈಯಲ್ಲಿ. ಸೊ ನೋಡಿ, ನಾನು ಹೆಲ್ಮೆಟ್ ಹಿಡ್ಕೊಂಡು ಬರ್ತಾ ಇದ್ದೀನಿ. ಅದಿಲ್ಲ ಅಂದಿದ್ರೆ ವಾಪಸ್ ಅಂತೂ ಬರ್ತಾನೆ ಇರಲಿಲ್ಲ ಬಿಡಿ, ಆ ಚಳಿಗೆನೆ ಹೋಗ್ಬಿಡುವೆ. ಸೊ ಇಲ್ಲಿಗೆ ಲಗೇಜ್ ಬರಬೇಕು, ವೆಯ್ಟ್ ಮಾಡೋಣ 9ಗೆ. ಬಂತು ಗುರು ನನ್ನ ಲಗೇಜು. ಅಯೋಧ್ಯದಿಂದ ಮುಂಬೈ ಟು ಬೆಂಗಳೂರಲ್ಲ, ಏನೋ ಮಿಸ್ ಮಾಡ್ಬಿಟ್ಟವ್ರ ಅಂದ್ಕೊಂಡೆ. ಸದ್ಯ ಕರೆಕ್ಟಾಗಿ ಬಂದ್ಬಿಡ್ತು. ಹೋಗೋ ಬನ್ನಿ. ಸೊ ಇಲ್ಲೊಂದು ಜೊತೆಗೆ ಇದೊಂದು. ಇಷ್ಟು ಲಗೇಜ್ ಐತೆ. ನಾನು ಚಾರ್ಲಿ ಇದ್ದಿದ್ರೆ ಎಲ್ಲ ಕಟ್ಕೊ ಜೈ ಅಂತ ಬರ್ತಿದ್ದೆ. ಸೊ ಹಿಂಗೆ ಕತೆ, ಏನು ಮಾಡೋಂಗಿಲ್ಲ. ಬನ್ನಿ ಎಕ್ಸಿಟ್ ಆಗವ. ಸೊ ಮೈಸೂರಿಗೆ ಫ್ಲೈ ಬಸ್ ಐತೆ, ನೋಡೋ ಹೋಗವ ಬನ್ನಿ. ನೋಡ್ಕೊಡಿ ಬೆಂಗಳೂರು ಏರ್ಪೋರ್ಟ್. ಸೊ ನಮ್ಮ ಬಸ್ ಐತೆ, ಸಮಸ್ಯೆ ಇಲ್ಲ, ಹೋಗಿ ಹತ್ಕೊಬಿಡವ ಬನ್ನಿ. ಎಷ್ಟೊತ್ಕಾರ ಹೋಗಲಿ. 9:20ಗೆ ಫ್ಲೈಟ್ ಬಂತು. 9:45ಗೆ ಹೊರಗಡೆ ಬಂದೆ. ಫ್ಲೈ ಬಸ್ಸು 10:00ವರೆಗಿದೆ. ಟಿಕೆಟ್ ತೊಗೊಂಡೆ 800 ರೂಪಾಯಿ ಸಮಥಿಂಗು. ಸೊ ಡೈರೆಕ್ಟಾಗಿ ನಮ್ಮ ಮೈಸೂರಿಗೆ ಹೋಗ್ಬಿಡ್ಬೋದು, ಇನ್ನೆಲ್ಲೂ ಇಳಿಯಂಗಿಲ್ಲ. ಬೆಂಗಳೂರು ಏರ್ಪೋರ್ಟಿಂದ ಫ್ಲೈ ಬಸ್ಗಳು ಪ್ರತಿ 1.5 ಗಂಟೆ ಟೈಮ್ಗೆ ಮೈಸೂರಿಗೆ ಇರುತ್ತೆ. ಈ ಕೆಫೆ ನೋಡ್ತಾ ಇದ್ರೆ ಇದು ಬೆಂಗಳೂರು ಏರ್ಪೋರ್ಟ್ ಹೊರಗಡೆ ಇರೋದು ಮಿಟ್ಟಿ ಅಂತ ನೋಡಿ. ಇದೇ ಜಾಗದಲ್ಲಿ ಇರುತ್ತೆ. ನೀವು BMTC ಬಸ್ಸು ಅಥವಾ ಫ್ಲೈ ಬಸ್ ಹತ್ತಕ್ಕೆ ಬರ್ತಿರಲ್ಲ, ಸೊ ಅದೇ ಪಕ್ಕದಲ್ಲೇ ಇರುತ್ತೆ ಇದು. ಟ್ರಾವೆಲ್ ಮುಗಿಸಿ ಮನೆಗೆ ಹೋಗಿಲ್ಲ, ಆಲ್ರೆಡಿ ಫುಡ್ ವಿಡಿಯೋ ಮಾಡಕ್ಕೆ ಶುರು ಹಚ್ಕೊಬಿಟ್ಟಲ್ಲ ಆರ್ವಿ ಅಂತಂದ್ರೆ. ನಿಮಗೆ ನಾನು ಮೊದಲೇ ಹೇಳ್ದಂಗೆ ಬೆಳಗ್ಗೆಯಿಂದ ಏನು ಸರಿಯಾಗಿ ಊಟ ಮಾಡಿಲ್ಲ. ಸೊ ಏರ್ಪೋರ್ಟ್ ಒಳಗಂತೂ ಭಯಂಕರ ಕಾಸ್ಟ್ಲಿ. ಮುಂಬೈ ಏರ್ಪೋರ್ಟಲ್ಲಿ 2 ಸಮೋಸೆಗೆ 180 ರೂಪಾಯಿನೂ ಹಾಕಿದ್ರು. ಫ್ಲೈಟಲ್ಲಿ ಫುಡ್ ಚಾರ್ಜಸ್ ಎಷ್ಟಿತ್ತು ಅಂತ ನೀವೇ ನೋಡಿದ್ರಿ. ಸದ್ಯಕ್ಕೆ ಬಸ್ಸಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಈ ಮಿಟ್ಟಿ ಅನ್ನೋ ಕೆಫೆಗೆ ಬಂದೆ. ಬಸ್ ಸ್ಟಾಪ್ ಪಕ್ಕನೇ ಇದೆಯಲ್ಲ ಅಂತ. ಇಲ್ಲಿ ಬಂದಾಗಲೇ ಗೊತ್ತಾಯ್ತು ಇಲ್ಲಿ ಏನು ವರ್ಕ್ ಮಾಡ್ತಾ ಇದ್ರೆ ಈ ಕೆಫೆಲಿ, ಇವರೆಲ್ಲ ಫಿಸಿಕಲಿ ಚಾಲೆಂಜೆಡ್ ಅಂತ. ಎಲ್ಲ ಸರಿಯಾಗಿರೋರು ನಾವೇ ಕತ್ಲಾಯ್ತು ಅಂದ್ರೆ ಕೆಲಸ ಮಾಡಕ್ಕೆ ಯೋಚನೆ ಮಾಡ್ತೀವಿ. ಆದ್ರೆ ಇವರು ನೋಡಿ ನೈಟ್ ಶಿಫ್ಟ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಒಂದು 2 ಸಮೋಸ ಆರ್ಡರ್ ಮಾಡಿದ್ದೀನಿ ನೋಡಿ. ಇದೇ ಸಮೋಸ ಇದಕ್ಕೆ 90 ರೂಪಾಯಿ. ಏರ್ಪೋರ್ಟ್ ಒಳಗಡೆ ಹೋಯ್ತು ಅಂದ್ರೆ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ಈ ಸಮೋಸ ಮ್ಯಾಟ್ರ್ ಅಲ್ಲ. ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1ಗೆ ಏನಾದ್ರು ನೀವು ಬಂತು ಅಂದ್ರೆ ಈ ಬಸ್ ಸ್ಟಾಪ್ ಪಕ್ಕನೆ ಮಿಟ್ಟಿ ಕೆಫೆ ಇದೆ. ಚಾಟ್ಸು, ಸಮೋಸ, ಕಾಫಿ, ಟೀ, ಜ್ಯೂಸ್ಗಳು ಈ ಥರ ಎಲ್ಲ ಸಿಗುತ್ತೆ.
ಸೊ ನೀವೇನಾದ್ರು ಇಲ್ಲಿ ಬಂತು ಅಂದ್ರೆ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಪ್ರೈಸ್ ಕಡಿಮೆ ಇದೆ, ಜೊತೆಗೆ ಸಮೋಸ ತಿಂದಿದ್ದು ಅಷ್ಟೇ ಸೂಪರ್ ಆಗಿತ್ತು. 10:30 ಟೈಮ್ ಆಯ್ತು, ನಮ್ಮ ಬಸ್ಸನ್ನು ಹೊರಡ್ತಿವಾಗ ಸೂಪರ್ ಆಗಿ ಸಕ್ಸಸ್ಫುಲ್ ಆಗಿ ಮೈಸೂರು ರೀಚ್ ಆಗಾಯ್ತು ಗುರು. ಬೆಂಗಳೂರು ಏರ್ಪೋರ್ಟ್ ಇಂದ ಮೈಸೂರಿಗೆ 2 ಅವರ್ 40 ನಿಮಿಷಕ್ಕೆ ಚಚ್ಕ ಬಂದ್ಬಿಟ್ಟವ್ರೆ ನೈಟ್ ಅಲ್ಲಿ. ಈ ಮಧ್ಯರಾತ್ರಿಯಲ್ಲಿ ಮೈಸೂರು ಪ್ಯಾಲೇಸ್ ಹತ್ರ ಯಾಕೆ ಬರ್ತಾ ಇದೀನಿ ಅಂತಂದ್ರೆ, ಮೈಸೂರು ಟು ಅಯೋಧ್ಯೆ ರೈಡ್ ನ ಇಲ್ಲೇ ಪ್ಯಾಲೇಸ್ ನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದಾನೇ ಪ್ರಾರಂಭ ಮಾಡಿದ್ದು. ಇವಾಗ ಸಕ್ಸಸ್ಫುಲ್ ಆಗಿ ಶ್ರೀರಾಮನ ಯಾತ್ರೆ ಮುಗಿತು, ಹಾಗಾಗಿ ಕೋಟೆ ಆಂಜನೇಯ ಸ್ವಾಮಿಗೆ ಮತ್ತೆ ಕೈ ಮುಗಿದ್ಬಿಟ್ಟು ಶ್ರೀರಾಮನ ಯಾತ್ರನ ಇಲ್ಲೇ ಎಂಡ್ ಮಾಡ್ಬಿಡವ. ಸೊ ಅಯೋಧ್ಯೆ ರೈಡ್ನ ಕರೆಕ್ಟಾಗಿ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ಬಂದು ಎಂಡ್ ಮಾಡಿದೆ. ಸೊ ಮೈಸೂರಿನ ಪ್ಯಾಲೇಸ್ ಹತ್ರನೇ ಎಂಡ್ ಮಾಡಿದ್ದೀನಿ. ಸಖತ್ ಖುಷಿ ಆಯಿತು, ಸಕ್ಸಸ್ಫುಲ್ ಆಗಾಯಿತು. ಜೈ ಶ್ರೀರಾಮ್. ಈ ರೈಡ್ನ ಸಕ್ಸಸ್ಫುಲ್ ಆಗಿ ಮುಗಿಸಕ್ಕೆ ಶ್ರೀರಾಮನ ಕೃಪೆ, ಆಂಜನೇಯನ ಶಕ್ತಿ ಮತ್ತೆ ನಿಮ್ಮ ಸಪೋರ್ಟ್ನ ನಾನು ನನ್ನ ಚಾರ್ಲಿ ಯಾವತ್ತೂ ಮರೆಯಲ್ಲ. ಈ ಟೈಮಲ್ಲಿ ನನ್ನ ಚಾರ್ಲಿನೂ ನನ್ನ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಏನ್ ಮಾಡೋಕ್ಕಾಗಲ್ಲ. ಚಾರ್ಲಿನ ಅಯೋಧ್ಯೆಯಿಂದ ಮೈಸೂರಿಗೆ ಶಿಫ್ಟ್ ಮಾಡಕ್ಕೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಗೊತ್ತಿಲ್ಲ ಯಾವಾಗ ಚಾರ್ಲಿ ಮೈಸೂರಿಗೆ ಬರುತ್ತೆ ಅಂತ. ತುಂಬಾ ಜನಕ್ಕೆ ಕೈ ಕಾಲು ಎಲ್ಲ ಹಿಡಿದ್ಬಿಟ್ಟಿದ್ದೀನಿ ಅಯೋಧ್ಯೆಯಲ್ಲಿ. ಸೊ ಅದು ಏನೇನೆಲ್ಲ ಕತೆ ಆಯ್ತು ಅಂತ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಮೊದಲು ಶ್ರೀರಾಮನ ಕೃಪೆಯಿಂದ ನನ್ನ ಚಾರ್ಲಿ ಸೇಫ್ ಆಗಿ ಮೈಸೂರಿಗೆ ಬಂದ್ಬಿಡ್ಲಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಶ್ರೀರಾಮ್. ನಿಮ್ಮ ಹತ್ರ ಎಲ್ಲ ಒಂದು ಮುಖ್ಯವಾದ ರಿಕ್ವೆಸ್ಟ್, ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನನ್ನ ವಿಡಿಯೋ ನೋಡ್ತಿದ್ದೆ, ದಯವಿಟ್ಟು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದು ನನಗೆ ಸಖತ್ ಹೆಲ್ಪ್ ಆಗುತ್ತೆ. ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತಾನೆ ಯೂಟ್ಯೂಬಲ್ಲೂ ನನ್ನ ಪೇಜ್ ಇದೆ, ದಯವಿಟ್ಟು ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮಸ್ಕಾರಗಳು.